ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಸೊ ಇವತ್ತು 8 ತಾರೀಕು, ಇವತ್ತಿಂದ 10ನೇ ತಾರೀಕು ತನಕ ನಿಮ್ಮಗಳಿಗೆ 2ನೇ ಸುತ್ತಿನ ಆಯ್ಕೆ ಪ್ರಕ್ರಿಯೆನ ಆರಂಭ ಮಾಡಿದ್ದಾರೆ. ನೆನಪಿಟ್ಕೊಳ್ರಿ, ಯಾವುದೇ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಕಾಲೇಜುಗಳಲ್ಲಿ ನಿಮ್ಮ ಕಾಸ್ಟಿಗೆ ಪ್ಲಸ್ GM ಅಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ನೋಡಿಕೊಂಡು ಈಗಾಗಲೇ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಿದ್ದೀರಿ, ಅಂದರೆ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿರಿ, ಹೌದಾ? ಅದರಲ್ಲಿ ಏನಾದರೂ ಸೀಟ್ ಫುಲ್ ಆಗಿದ್ದರೆ ಅದನ್ನು ತೆಗಿಬೇಕಾಗತ್ತೆ. ಅದನ್ನು ತೆಗೆದು ಮತ್ತೆ ಸ್ವಲ್ಪ ಕಾಲೇಜುಗಳನ್ನು ಸೇರಿಸಬೇಕಾಗತ್ತೆ. ಈ ಡಬಲ್ ಸ್ಟಾರ್ ಬಂದವರು ಅಥವಾ ಕಾಲೇಜಲ್ಲಿ ಅಂದರೆ ಫಸ್ಟ್ ರೌಂಡಲ್ಲಿ ಲಿಸ್ಟಲ್ಲಿ ಹೆಸರು ಬರೆದಿರೋರು ಇವಾಗ ನಿಮಗೆ ಚಾನ್ಸ್ ಇದೆ, ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಕಾಲೇಜುಗಳಲ್ಲಿ ಸೀಟ್ ಉಳಿಕೆಯಾಗಿವೆ ಅನ್ನೋದನ್ನು ಮಾಹಿತಿ ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ರೀ ಇದೆ. ಮತ್ತು ನಿಮ್ಮಲ್ಲಿ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಹಾಕಿರಿ, ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ನೋಡಿ ಅಭ್ಯರ್ಥಿಗಳು, ಧಾರವಾಡ ಜಿಲ್ಲೆಯಲ್ಲಿರುವಂಥ ಒಟ್ಟು ಕಾಲೇಜುಗಳದ್ದು ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ಹುಬ್ಬಳ್ಳಿ ಧಾರವಾಡ ಸೇರಿಸಿ ಬರುತ್ತೆ ಇದರಲ್ಲಿ. ಏನಂತಂದರೆ ಇಲ್ಲಿ ಓಕೆ, ಈ ಒಂದು ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮಗೆ GM ಅಲ್ಲಿಯೂ ಕೂಡ ನೆನಪಿಟ್ಕೊಳ್ರಿ. GM ಅಲ್ಲಿ ಕೂಡ ನಿಮಗೆ ಏನಾಗಿ ಬರುತ್ತೆ ಅಂತಂದರೆ, ಇಲ್ಲಿ ನೋಡಿ OT ಅಂತಂದರೆ ಇದು ಅದರದ್ದೇ ಅಂದ ಹೈದರಾಬಾದ್ ಕರ್ನಾಟಕ. ಇಲ್ಲಿ ಹೈದರಾಬಾದ್ ಕರ್ನಾಟಕನೂ ಇದೆ. ಕೆಳಗಡೆ ಲೈನ್ ಇರುವಂಥದ್ದು 2 ಲೈನ್ ಕೊಟ್ಟಿದ್ದಾನೆ. ಮೇಲ್ಭಾಗದಲ್ಲಿರುವಂಥದ್ದು ಅದರ ವಿದ್ಯಾರ್ಥಿಗಳಿಗೆ, ಮತ್ತು ಇದು ಹೈದರಾಬಾದ್ ತೆಳಗಡೆ ಇರುವಂಥದ್ದು ಅದರದ್ದೇ ಅಂದ ಕರ್ನಾಟಕ, ಅಂದರೆ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ HK ಇದ್ದವ್ರಿಗೆ. ಓಕೆ, ಇದು ಕರ್ನಾಟಕ ಯೂನಿವರ್ಸಿಟಿ. ನೋಡಿ ಸೀಟ್ಗಳು ಎಷ್ಟಿದ್ದಾವೆ ಅಂತೇಳಿ ನೆನಪಿಟ್ಟುಕೋರಿ. ಕರ್ನಾಟಕ ಯೂನಿವರ್ಸಿಟಿಯಲ್ಲಿ GM ಅಲ್ಲಿ 3 ಸೀಟ್ಗಳು ಇದ್ದಾವೆ. 2A ಒಂದು ಗೌರ್ಮೆಂಟ್ ಕಾಲೇಜ್ ಇದು. ಆಮೇಲೆ 3A ಒಂದು, ಕೆಟಗರಿ 1 ಒಂದಿದೆ. ಆಮೇಲೆ SC ಜನರಲಲ್ಲಿ 1 ಸೀಟ್ ಇರುವಂಥದ್ದು. GM ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರು ಬೇಕಾದರೂ. KL ಸೊ ನೋಡಿ, KL 5 ಸೀಟ್ಗಳು GM ಅಲ್ಲಿ ಇದ್ದಾವೆ. ಉಳಿಕಿದೆಲ್ಲ ಸೀಟು SC ಮತ್ತು SC ದಲ್ಲೇ ಇರೋದು. ಓಕೆ, ಸೊ ನೆಕ್ಸ್ಟು ರೂರಲ್ BEd ಕಾಲೇಜ್ ಇರ್ಬೋದು, ರಾಮೇಶ್ವರ ಕಾಲೇಜು, ಸನಾ ಕಾಲೇಜು, ಇವೆಲ್ಲ ನೋಡಿ GM ಅಲ್ಲಿ ಹೆಚ್ಚು ಸೀಟ್ಗೆ ಉಳಿಕೆಯಾಗಿರುವಂಥದ್ದು. ನೀವು JSS ಕಾಲೇಜು, ಸೊ JSS ಕಾಲೇಜಲ್ಲಿ ತುಂಬ ಕಡಿಮೆ. GM ಅಲ್ಲಿ 1, 2A ಒಂದು, SC AB ಒಳಗಡೆ ಒಂದೊಂದು ಇದೆ, ಮತ್ತು ST 2 ಇರುವಂಥದ್ದು. ಅದೇ ರೀತಿಯಾಗಿ ಇವು ನೋಡಿ ಪ್ರೈವೇಟ್ ಕಾಲೇಜುಗಳದ್ದು ಈ ರೀತಿಯಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇಷ್ಟೇ ಸೀಟ್ಗಳು ಇರುವಂಥದ್ದು. ಇಷ್ಟೇ ಕಾಲೇಜ್ ಇಷ್ಟೇ ಸೀಟ್ಗಳು ಹಂಚಿಕೆ ಕೊಟ್ಟಿರುವಂಥದ್ದು. ಅಂದರೆ ಉಳಿದಿರುವಂಥ ಸೀಟುಗಳು ಧಾರವಾಡ ಜಿಲ್ಲೆಯಲ್ಲಿ ನೀವು ಟ್ರೈ ಮಾಡ್ತಾಯಿದ್ರೆ ಇಷ್ಟೇ ಸೀಟು ಇರುವಂಥದ್ದು